ಪರಪ್ಪನ ಅಗ್ರಹಾರದಲ್ಲಿ ಪೊರ್ಕಿಗೆ ರಾಜ್ಯಾತಿಥ್ಯ ನೀಡಿದ್ದು ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಆದರೆ ಇದೇ ದಾಸನಿಗೆ ಮುಳುವಾಗಲಿದೆ. ಭೂಪತಿ ಕೈಗೆ ಸ್ಲೇಟ್ ಸಿಗೋ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಯಾಕಂತೀರಾ? ಈ ಸ್ಟೋರಿ ನೋಡಿ. ಒಂದು ಕೈಯಲ್ಲಿ ಸಿಗರೇಟ್, ಮತ್ತೊಂದು ಕೈಯಲ್ಲಿ ಕಾಫಿ ಕಪ್. ಅಬ್ಬಬ್ಬ, ದಾಸನ ಜೈಲು ಜೀವನ ಇದೀಗ ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಸೆರೆಮನೆಯಲ್ಲಿದ್ರೂ ಅರಮನೆಯಲ್ಲಿ ಇದ್ದಂತೆ ದರ್ಶನ್ ಇದ್ದಾನೆ. ಆದ್ರೆ ಇದೇ ಭೂಪತಿಗೆ ಮುಳ್ಳಾಗಲಿದೆ. ಜೈಲಲ್ಲಿ ದಾಸ ಬಿಂದಾಸ್, ಹೆಚ್ಚಾಯ್ತು ಸಂಕಷ್ಟ. ದರ್ಶನ್ ವಿರುದ್ಧ ರೌಡಿ ಶೀಟ್ ತೆಗೆಯೋದು ಫಿಕ್ಸ್. ಹೌದು, ಜೈಲಲ್ಲಿ ದರ್ಶನ್ ಬಿಂದಾಸ್ ಜೀವನವೇ ಆತನಿಗೆ ಮುಳುವಾಗಲಿದೆ. ಸೆಂಟ್ರಲ್ ಜೈಲಿನಲ್ಲಿ ರಾಜಾತಿಥ್ಯವೇ ಸಂಕಷ್ಟವಾಗಲಿದೆ. ಈಗಾಗಲೇ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ದರ್ಶನ್ ವಿರುದ್ಧ 3 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿವೆ. ಇನ್ನು ಪೊಲೀಸ್ ಠಾಣೆಯಲ್ಲಿ ದರ್ಶನ್ ಸ್ಲೇಟ್ ಹಿಡಿದ ಫೋಟೋ ಹಾಕೋದು ಫಿಕ್ಸ್ ಎನ್ನಲಾಗ್ತಿದೆ. ಯಾಕಂದ್ರೆ ದಾಸನಿಗೆ ಜಾಮೀನು ಸಿಕ್ಕ ಬಳಿಕ ಪೊಲೀಸರು ರೌಡಿ ಶೀಟ್ ತೆಗೆಯೋಕೆ ಸಜ್ಜಾಗಿದ್ದಾರಂತೆ. ಹಾಗೇನಾದ್ರೂ ರೌಡಿ ಶೀಟ್ ತೆಗೆದ್ರೆ ಠಾಣೆಯಲ್ಲಿ ಭೂಪತಿ ಸ್ಲೇಟ್ ಹಿಡಿದ ಫೋಟೋ ದರ್ಶನವಾಗಲಿದೆ. ಒಟ್ನಲ್ಲಿ ದಾಸನಿಗೆ ವಿಡಿಯೋ ಕಾಲ್, ಕೈಯಲ್ಲಿದ್ದ ಸಿಗರೇಟ್ ಕಂಟಕವಾಗಲಿದೆ. ಜಾಮೀನು ಸಿಕ್ಕರೂ ಮತ್ತಷ್ಟು ಸಂಕಷ್ಟ ತಪ್ಪಿದ್ದಲ್ಲ ಎನ್ನಲಾಗ್ತಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಹುದೊಡ್ಡ ಸಾಕ್ಷ್ಯವಾಗಲಿದೆ. ಜೈಲು ಅಧಿಕಾರಿಗಳ ಮೇಲೆಯೇ ಪ್ರಭಾವ ಬೀರಿದವನು ಸಾಕ್ಷ್ಯಗಳ ಮೇಲೂ ಪ್ರಭಾವ ಬೀರಬಹುದು ಎಂಬ ಮಾತು ಕೇಳಿಬರಲಿದೆ. ಇದೇ ವಿಚಾರ ಪ್ರಾಸಿಕ್ಯೂಷನ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಬಹುದೊಡ್ಡ ಅಸ್ತ್ರವಾಗಲಿದೆ. ಇದು ಸಾಲದಕ್ಕೆ ದರ್ಶನ್ ಮೇಲೆ ಮತ್ತೆ 3 ಎಫ್ಐಆರ್ ದಾಖಲಾಗಿದ್ದು ಸಂಕಷ್ಟವಾಗಲಿದೆ. ಇವೆಲ್ಲದರಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಜಾಮೀನು ಅರ್ಜಿ ಸಲ್ಲಿಸುವ ದರ್ಶನ್ ಆಸೆಗೆ ತಣ್ಣೀರು ಎರಚಿದಂತಾಗಿದೆ. ಒಂದು ವೇಳೆ ಫೋಟೋ ವಿಡಿಯೋ ರಿಲೀಸ್ ಆಗದಿದ್ದರೆ ಜಾಮೀನು ಸಿಕ್ತಿತ್ತೋ ಏನೋ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ವಾಮಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಕಷ್ಟ ಅಲ್ಲ, ಈಗ ಜೈಲಿನ ಒಳಗಡೆ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕಂಟಕ ಎದುರಿಸಬೇಕಾದಂತಹ ಅನಿವಾರ್ಯತೆ ಕಾಟೇರನಿಗೆ. ದೃಶ್ಯ ಗಮನಿಸ್ತಾ ಇದ್ವಿ ನಾವು, ಎಷ್ಟು ಐಷಾರಾಮಿ ಜೀವನ ಇದೆ ಪರಪ್ಪನ ಅಗ್ರಹಾರದಲ್ಲಿ ಅಂತ. ಸೆಂಟ್ರಲ್ ಜೈಲಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳು ಪೊಲೀಸರ ವಶಕ್ಕೆ ನೀಡೋ ಸಾಧ್ಯತೆ, ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್, ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ, ನಾಗರಾಜ್, ಕಾರಣ 4 ಜನ ಕೂಡ ಪರಪ್ಪನ ಅಗ್ರಹಾರದ ಲಾನ್ನಲ್ಲಿ ಒಳ್ಳೆ ರೆಸಾರ್ಟ್ ತರ ಕೂತ್ಕೊಂಡು ಸಿಗರೇಟ್ ಸೇತಾ ಕಾಫಿ ಹೀರ್ತಾ ಕೂತ್ಕೊಂಡಿರುವಂತ ಒಂದು ಫೋಟೋ ಮುಳುವಾಗೋ ಸಾಧ್ಯತೆ. ಹಾಗಾಗಿ 4ರನ್ನ ಕೂಡ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಕೇಳೋ ಸಾಧ್ಯತೆ, ಅಂದ್ರೆ ವಶಕ್ಕೆ ಪಡೆದು ಮತ್ತಷ್ಟು ಅವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಹೇಗೆ ಈ ವಿವಿಐಪಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇತ್ತು, ಯಾರು ಈ ಸೌಲಭ್ಯಗಳನ್ನು ಕಲ್ಪಿಸ್ತಾ ಇದ್ರು, ಯಾರು ಸಿಗರೇಟ್ ಜೊತೆಗೆ ಈ ಕಾಫಿ ಆ ಚೇರ್ಗಳನ್ನು ಹಾಕಿ ಕೊಟ್ಟರು, ಈ ಫೋಟೋ ಕ್ಲಿಕ್ ಮಾಡಿದ್ದು ಹೇಗೆ, ಮೊಬೈಲ್ ಸಿಕ್ಕಿದ್ದು ಹೇಗೆ, ಈ ರೀತಿ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆ ಆಗುತ್ತೆ. ಹಾಗಾಗಿ 3 ಪ್ರತ್ಯೇಕ ಎಫ್ಐಆರ್, 3 ತನಿಖಾಧಿಕಾರಿಗಳ ನೇಮಕ ಆಗಿರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಈಗ 3 ಎಫ್ಐಆರ್, 3 ತನಿಖಾಧಿಕಾರಿಗಳು, ತನಿಖೆ ಹೇಗೆ ಸಾಗುತ್ತೆ, ಯಾವ್ಯಾವ ಆಯಾಮದಲ್ಲಿ ತನಿಖೆ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ಶ್ರುತಿ, ಈಗಾಗಲೇ ಪರಪ್ಪನಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗಿತ್ತು. ಅದರಲ್ಲೂ ಕೂಡ ಆ ಒಂದು ಫೋಟೋ ನೋಡ್ತಿದ್ರೆ ಅದೊಂದು ಕ್ಲಬ್ ಅಥವಾ ಪರಪ್ಪನಗ್ರಹಾರ ಜೈಲ ಅನ್ನೋದಕ್ಕೆ ಒಂದಷ್ಟು ಅನುಮಾನಗಳು ಮೂಡುವಂಥ ಫೋಟೋ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಿತ್ತು. ಕೂಡಲೇ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಮತ್ತು ಜೈಲು ADGP ಮಾಲಿನಿ ಕೃಷ್ಣಮೂರ್ತಿ ಅವರು ಕೂಡಲೇ ಜೈಲಿಗೆ ಭೇಟಿ ನೀಡಿ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು
ಕಲೆ ಹಾಕುವಂಥ ಕೆಲಸವನ್ನು ಮಾಡಿದರು. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಪ್ರತ್ಯೇಕ FIRಗಳು ದಾಖಲಾಗಿದೆ. ಅದರಲ್ಲಿ 2 FIRಗಳಲ್ಲಿ ದರ್ಶನ್ A1 ಅನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. 3 ಪ್ರತ್ಯೇಕ ತನಿಖಾ ತಂಡಗಳು ಅಂದರೆ ತನಿಖಾಧಿಕಾರಿಗಳ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ರ್ಯಾಂಕಿಂಗ್ನ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ತನಿಖೆ ನಡೆಯಲಿದ್ದು 3 ಹುಳಿಮಾವು ಮತ್ತು ಬೇಗೂರು ಹಾಗೂ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೆಯುತ್ತೆ. ಈ ಒಂದು ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಆರೋಪಿಗಳನ್ನು ಆ ಒಂದು ಫೋಟೋದಲ್ಲಿ ಕಾಣಿಸಿದ್ರಲ್ಲ ಆ 4 ಆರೋಪಿಗಳನ್ನು ವಶಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಬಾಡಿ ವಾರೆಂಟ್ ಮೇಲೆ ವಶಪಡೆದು ವಿಚಾರಣೆ ಮಾಡುವಂಥ ಹಂತದಲ್ಲಿ ಇವತ್ತು ಪೊಲೀಸರು ಸಜ್ಜಾಗ್ತಿದ್ದಾರೆ. ನಿನ್ನೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ FIR ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೀಮನ್ನು ಫಾರ್ಮ್ ಮಾಡುವಂಥ ಕೆಲಸವನ್ನು ಕಮಿಷನರ್ ಮಾಡಿದ್ದಾರೆ. ಬಾಡಿ ವಾರೆಂಟ್ ಮೇಲೆ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗ ಮತ್ತು ನಾಗರಾಜ್ ಹಾಗೂ ಕುಳ್ಳಸೀನಾ ಇಷ್ಟೂ ಜನರನ್ನು ಕೂಡ ವಶಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಇವತ್ತು ಬಾಡಿ ವಾರೆಂಟನ್ನು ಅರ್ಜಿ ಸಲ್ಲಿಸುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಬಾಡಿ ವಾರೆಂಟ್ ಮೇಲೆ ಅವರನ್ನು ಕರೆತಂದ ಮೇಲೆ ಒಳಗಡೆ ಯಾವ ರೀತಿ ಸ್ಪೆಷಾಲಿಟಿ ಇದೆ, ಈಗಾಗಲೇ ವಿಲ್ಸನ್ ಗಾರ್ಡನ್ ನಾಗ ಆ ಒಂದು ಜೈಲಿನಲ್ಲಿ ಒಂದಷ್ಟು ಕಂಟ್ರೋಲನ್ನು ಮಾಡ್ತಿದ್ದಾನೆ ಅನ್ನೋಂಥ ಒಂದು ಆರೋಪ ಕೇಳಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಜೊತೆಗೆ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗನಿಗೂ ಕೂಡ ಯಾವಾಗಿನಿಂದ ಪರಿಚಯ ಇತ್ತು, ಅಲ್ಲಿದ್ದಂಥ ಕುಳ್ಳಸೀನಾ ಯಾರು, ನಾಗರಾಜ್ ಅನ್ನೋಂಥ ಆರೋಪಿಯನ್ನು ಕೂಡ ಇವರು ಜೊತೆಗೆ ಇಟ್ಕೊಂಡಿದ್ರು. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಪ್ರತ್ಯೇಕವಾಗಿ ಪದೇ ಪದೇ ಅವರನ್ನು ವಿಚಾರಣೆ ಮಾಡಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಶ್ರುತಿ. ಓಕೆ ಮಾದೀಶ್, ಈಗ ಪ್ರಶ್ನೆ ಇರೋದು ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿದ್ದು ಆಚೆ ಬಂದಂತಹ ಕೈದಿಗಳು ಕೂಡ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಎಂಟ್ರಿನೇ ಒಬ್ಬ ಫ್ಯಾಮಿಲಿ ವ್ಯಕ್ತಿ ಭೇಟಿ ಆಗಬೇಕು ಅಂದ್ರೆ ಅಲ್ಲಿಂದನೇ ದುಡ್ಡು ವಸೂಲಿ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ. VVIP ಟ್ರೀಟ್ಮೆಂಟ್ ಹೇಗೆ ಸಿಗುತ್ತೆ ಅಂದ್ರೆ ಅವರಿರುವಂತಹ ಬ್ಯಾರಕ್ಗೆ ಊಟ ಹೋಗುತ್ತೆ, ಮೊಬೈಲ್ ಸಿಗುತ್ತೆ, ಸಿಗರೇಟ್ ಸಿಗುತ್ತೆ, ಎಲ್ಲವೂ ಕೂಡ ಫೆಸಿಲಿಟಿಯನ್ನ ಅಧಿಕಾರಿಗಳು ಮಾಡಿಬಿಡ್ತಾರೆ, ದುಡ್ಡು ಕೊಡಬೇಕು ಒಂದೇ ಅಂತ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿರುತ್ತೆ ತನಿಖೆ ಅಂತ. ಈಗ ಇವ್ರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರು ಕೂಡ ಜೈಲಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳ ಬಗ್ಗೆ ತನಿಖೆ ಹೇಗಾಗುತ್ತೆ ಅಂತ. ಶ್ರುತಿ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ADGP ಮಾಲಿನಿ ಕೃಷ್ಣಮೂರ್ತಿ ಅವರು ಕೂಡ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡಿದರು. ಒಂದು ಇಲಾಖೆ ಅಂದ ತಕ್ಷಣ ಅಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಆದರೆ ಜೈಲಿನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು CCTV ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಆದರೆ ಆ CCTV ಬಗ್ಗೆ ಕರೆಕ್ಟಾಗಿ ಮಾಹಿತಿ ಕೂಡ ಸಿಗ್ತಿಲ್ಲ. ಜೊತೆಗೆ ಈ ಒಂದು ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ AI ತಂತ್ರಜ್ಞಾನವನ್ನು ಕೂಡ ನಾವು ಉಪಯೋಗಿಸೋದಕ್ಕೆ ಮುಂದಾಗ್ತೀವಿ. ಅದರಿಂದ ಒಳಗಡೆ ನಡೆಯುವಂಥ ಒಂದಷ್ಟು ಅಕ್ರಮಗಳಿಗೆ ಬ್ರೇಕ್ ಹಾಕ್ಬೋದು ಅಂತೇಳಿ ಮೇಲ್ನೋಟಕ್ಕೆ ಅವರು ಹೇಳಿಕೆಯನ್ನು ನೀಡುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಇದು ಬರೀ ದರ್ಶನ್ VIP ಗಳ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಬೇರೆ ಬೇರೆ ಕೈದಿಗಳ ಬಳಿಯೂ ಕೂಡ ಇವರು ದುಡ್ಡನ್ನು ವಸೂಲಿ ಮಾಡ್ತಾರೆ ಅನ್ನುವಂಥ ಆರೋಪಗಳು ಕೂಡ ಸಾಕಷ್ಟಿದೆ. ಹಂತದಲ್ಲೂ ಕೂಡ ಒಂದು ಅಂದರೆ ಒಳಗಡೆ ಇರುವಂಥ ಕೈದಿಗಳನ್ನು ಭೇಟಿಯಾಗೋದಕ್ಕೆ ಯಾರೇ ಬಂದರೂ ಕೂಡ, ಕುಟುಂಬಸ್ಥರಾಗಿರ್ಬೋದು, ಲಾಯರ್ ಆಗಿರ್ಬೋದು, ಯಾರೇ ಒಳಗಡೆ ಬಂದರೂ ಕೂಡ ಅವರಿಗೆ ನಿರ್ದಿಷ್ಟ ಒಂದಷ್ಟು ಫೀಸ್ಗಳನ್ನು ಅಲ್ಲಿನ ಸಿಬ್ಬಂದಿ ಪಡೆದುಕೊಳ್ತಾರೆ ಅನ್ನುವಂಥ ಆರೋಪ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇಲಾಖಾ ತನಿಖೆಯನ್ನು ಕೂಡ ಆದೇಶ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಅಕ್ರಮದಲ್ಲಿ ಈ ಒಂದು ದರ್ಶನ್ ವಿಚಾರ ಅಲ್ಲದೆ ಒಳಗಡೆ ನಡೆಯುವಂತಹ ಒಂದಷ್ಟು ಅಕ್ರಮಗಳಲ್ಲಿ ಯಾವ್ಯಾವ ಅಧಿಕಾರಿಗಳು ಬಂತು ಸಿಬ್ಬಂದಿ ಭಾಗಿಯಾಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖಾ ತನಿಖೆಯನ್ನು ಕೂಡ ಮಾಡುವಂಥ ಕೆಲಸಕ್ಕೆ ಹಿರಿಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.